ಕರೆಗೆ ಹೋಗೊಟ್ಟು ಓಡಾಡಿ ಬಂದಿದ್ದಾರೆ. ಆಕಾಶವ ಒಳಗಿದ್ದು ಭೂಮಿಯ ಹಾಗೆ ನನ್ನ ಕರೆ ಐತಲ್ಲ, ಹಾಗಿದ್ರ ನನ್ನ ಕರೆ ಯಾತಕ್ಕಾಗಿ ಮಾಡಬೇಕಾದ ಕಾರ್ಯ ಮೌನವಾದ ವಾತಾವರಣ ದುಷ್ಟ ಮಾತಿಗೆ ನೋಡುವ ಕರಡಿಯ ಪ್ರವೇಶ ಮಾಡಿ ತನ್ನಲ್ಲಿ ಮಂತ್ರಶಕ್ತಿಯಿಂದ ದೈವಗಳನ್ನು ದಿಗ್ಬಂಧಿಸಿ ಓಡುತ್ತಾ ಇದ್ದಾನೆ. ತಪ್ಪು ಮಾಡಿದ್ದಾರೆ ತಾನೆ, ಶಿಕ್ಷೆ ಆಗಬೇಕು ತಾನೆ ಮಾಡುವುದೇ. ಈ ಗೋಳಿಗಾಡಿ ಶಂಕರ ಮೌನವಾದ ವಾತಾವರಣ ಹಾಗಿದ್ರ ಮಂತ್ರವಾದಿ ಪ್ರವೇಶ, ಆ ಮಂತ್ರವಾದಿ ದೈವಗಳನ್ನು ದಿಗ್ಗೋದರ ಮಾಡ್ತಾ ಇದ್ದಾನೆ. ಹಬ್ಬ ಅವನ ಅಹಂಕಾರವೇ ಶಿವರಾಯರಾಗಿದ್ದಾರೆ. ಅಪ್ಪಣೆ ಕೊಟ್ಟು ನೋಡು, ಆ ಧರ್ಮವನ್ನು ಬೋಧಿಸ ಮಾಡ್ತೇನೆ.
ಇಲ್ಲವರಾಗಿ ಬಂದಿಯಾ ಮಾಡಬಾರದ ಕೃತ್ಯವನ್ನು ಮಾಡ್ತಾ ಇದೆಯಾ ಅದನ್ನು ಮಾರಿ ಅಂತ ಹೋಗ್ತಾ ಇದೆಯಾ ದೈವಗಳನ್ನ ಮಾಡ್ತಾ ಇದೆಯಾ ಕೇಳದ ಬಂದ ನಾನಿದ್ದೇನೆ ತಪ್ಪಾಯ್ತೇನದಾಗಿ ಶರಣಾದ ಲೇಸು ಅದಲ್ಲದೆ ಹೋದ್ರೆ ಕೊಂದು ಮುಗಿಸುತ್ತೆ ಬಂದಂತ ದೈವ ಮತ್ತ ಮಧ್ಯದಲ್ಲಿ ನನ್ನನ್ನ ತಳೆದು ಪ್ರಶ್ನೆಯನ್ನ ಮಾಡ್ತಾ ಇದ್ಯ ನಾನು ಮಾಡುವ ಕಾರ್ಯವನ್ನ ಆಕ್ಷೇಪ ಪಡಿಸ್ತಾ ಇದ್ಯ ಅಷ್ಟಕ್ಕೂ ಈ ಅಧಿಕಾರ ಯಾರು ಕೊಟ್ರೆ ನಿನಗೆ ಬಂದವನೇ ಅಂತ ನಾನನ್ನು ಸಾಮಾನ್ಯವಲ್ಲ ಹರಗಳ ಇದ್ದೇನೆ ಶಿವರಾಯ ನಿನ್ನ ಮಾತಿನಲ್ಲಿರುವಂತಹ ಕುಹುಕವು ವ್ಯಂಗ್ಯವು ಅಣುಕವು ಎಲ್ಲ ಅಣುಕಿಸಲು ಬಂದವು ತಪ್ಪಾಯ್ತಲ್ಲಿ ಕಾಲ ಹಿಡಿ ನಡ ನೀನು ಶಿವಬಂಟ ಶಿವರಾಯ ನಿನ್ನದು ದೈವ ಶಕ್ತಿ ನಿನ್ನದು ಮಂತ್ರ ಶಕ್ತಿ ನೋಡುವ ನಿನ್ನ ಬಲವ ಅರಿತೆ ನಾನು ನಿನ್ನ ಬಲವ ಅರಿತೆ ನಾನು ಮುನ್ನ ಕ್ಷಮಿಸು ಎಲ್ಲ ನೀನು ನಿನ್ನ ಮಾಡ ಬಂದವೆಂದು ಕೈಯಲಾರನು ಸ್ವಾಮಿ ಬಂಜುರ್ಲಿ ಶಾಂತನಾಗಬೇಕು ಅರಿಯದೆ ಮಾಡಿದ ಅಪರಾಧ ಅರಿತೊಂದು ಪರಿಹಾರವಂತೆ ಲೋಕವನ್ನೇ ಆಳಬೇಕು ಚಿರಂಜೀವಿ ಆಗಬೇಕೆನ್ನುವಂತ ಕೆಚ್ಚು ನನ್ನಲ್ಲಿ ಹುಟ್ಟಿಕೊಂಡಿತ್ತು ಕೆಚ್ಚು ಹುಚ್ಚಾಗಿ ಪರಿಣಮಿಸಿತು ಶಿವರಾಯ ಹೊಂದಾಡಿದಂತ ಮಾತು ನನ್ನ ಪಾಲಿಗೆ ಸತ್ಯವಾಗದೆ ಹೋಯಿತು ಕಾಡಿಯಾಗಿ ಹೋರಾಡಿದೆ ದೊಡ್ಡ ನೆಲವನ್ನ ಕಚ್ಚಿದೆ ಕಣ್ತೆರೆದು ನೋಡ್ತೇನೆ ಮಣಿವಂತ ಸಮೇತನಾಗಿ ಘೋರ ರೂಪದಿಂದ ಸ್ವಾಮಿ ಪಂಜುರ್ಲಿಯ ದರ್ಶನ ಯಕಶ್ಚಿತ್ ಓರ್ವ ಮಂತ್ರವಾದಿಗೆ ಸ್ವಾಮಿ ಪಂಜುರ್ಲಿಯ ದರ್ಶನ ಅಂತಾದ್ರೆ ಏನು ಲೀಲೆ ಸ್ವಾಮಿ ಏನು ಲೀಲೆ ಮಾಂತ್ರಿಕ ಸ್ವಾಮಿ ಪಂಜುರ್ಲಿ
ಜೀವಂತ ಮೂರ್ತಿಯಾಗಿ ಬಂದು ನಿಂತಿದ್ದೇನೆ. ಆ ಧೈರ್ಯಸ್ಥನಾಗಿ ಸರಿ ಆಲೋಚನೆ ಮಾಡು. ಆ ನಾನು ನೆಲೆಯಾಗಿರುವಂತಹ ಗೋಳಿಗರಡಿ ಕ್ಷೇತ್ರವನ್ನ ಆ ಪ್ರವೇಶ ಮಾಡಿ ಹ್ಮ್ ನಿನ್ನಲ್ಲಿರುವಂತಹ ಒಂದು ಶಕ್ತಿಯಿಂದ ಆ ದೈವಗಳ ದಿಗ್ಬಂಧಿಸಿ ಕರಡಿಯ ದ್ವಾರವನ್ನು ದಾಟುವುದಕ್ಕೆ ನಿನ್ನ ಸಾಧ್ಯವಾಗುತ್ತಿತ್ತೆ. ಖಂಡಿತ ಸಾಧ್ಯವಿಲ್ಲ. ಹಾಗೆ ಅದು ಸುಟ್ಟು ಭಸ್ಮವಾಗಬಹುದಾಗಿ. ಯಾಕೆ ಹಾಗಾಗ್ಲಿಲ್ಲ? ಯಾಕೆ? ನೀನಾಗಿ ಬಂದದಲ್ಲ, ಹಾ. ನಿನ್ನನ್ನು ನಾನೇ ಕರೆಸಿಕೊಂಡದ್ದು. ಓಹೋ ಶ್ರೇಷ್ಠ ಮಂತ್ರವಾದಿ ನೀನು. ಬೇಕೆಂಬಂತ ಉದ್ದೇಶಕ್ಕಾಗಿ ಹಾ. ನೋಡಿದ್ಯಾ, ವಿಶಾಲವಾದ ಈ ಪ್ರಪಂಚದ ಅನೇಕ ಜೀವರಾಶಿಗಳು. ಆ ಶ್ರೇಷ್ಠ ಜನ್ಮ ಯಾವುದು ಅಂತ ಕೇಳಿದ್ರೆ ಹಾ. ಮಾನವ ಜನ್ಮ. ಸರಿ ಮಾನವ ಒಂದು ದಿನ ಹುಟ್ಟುತ್ತಾನೆ, ಹಾ. ಹಲವು ದಿನ ಬದುಕುತ್ತಾನೆ, ಹಾ. ಕೊನೆಗೊಮ್ಮೆ ಅಳೆದು ಹೋಗ್ತಾ ಬರುವಾಗ ಏನನ್ನು ತರುವುದಿಲ್ಲ, ಆಹಾ. ಹೋಗುವಾಗ ಏನನ್ನು ಕೊಂಡೋಗುವುದು. ಆದರೂ ಹಾ. ನಾನು ನನ್ನದಿರುವಂತಹ ಅಹಂಕಾರ ಮಾತ್ರ ಬಿಡುವುದಿಲ್ಲ. ಖಂಡಿತ ಬಿಡ್ಲಿಕ್ಕಿಲ್ಲ. ಆದ್ರೆ ಮಾನವ ಹಾ. ಆಲೋಚನೆ ಮಾಡುವುದೇನು? ಏನು? ತಾನು ಇರಬೇಕಾದಂತ ಸ್ಥಿತಿ ಏನು? ತನ್ನನ್ನು ತಾನು ಅರಿತೊಡೆ ಜೀವನದಲ್ಲಿ ಒಳ್ಳೆಯದನ್ನು ಕಾಣುವುದಕ್ಕೆ ಸಾಧ್ಯತೆ ಉಂಟು ಎಲ್ಲದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗಿದ್ರೆ ಮಾನವ ಹಾಗೆ ಮಾಡ್ತಾನ? ಖಂಡಿತ ಇಲ್ಲ. ಇನ್ನೊಬ್ಬರ ಕುರಿತಾಗಿ ಆಲೋಚನೆ ಮಾಡ್ತಾನೆ. ಹೌದು. ಒಳ್ಳೆಯದಕ್ಕಾಗಿಯೋ ಕೆಟ್ಟ ಕಾರ್ಯಕ್ಕಾಗಿ, ಹೌದು. ಅಣ್ಣ ತಮ್ಮಂದಿರಾಗಲಿ, ಹಾ. ಸ್ನೇಹಿತರಾಗಲಿ, ಹಾ. ಬಂಧು ಬಳಗದವರಾಗಲಿ ಹಾ. ನಾಶ ಮಾಡೋದಕ್ಕೆ ಬೇಕಾಗಿ ತಂತ್ರವನ್ನು ರೂಪಿಸಿಕೊಳ್ಳುತ್ತಾರೆ. ಹೌದು. ಇನ್ನೊಬ್ಬರ ನಾಶಕ್ಕಾಗಿ ಹಾತೊರೆಯುತ್ತಾ ಇರ್ತಾರೆ. ಹೌದು. ಹಾಗಿದ್ರೆ ಯಾವ ರೀತಿ? ಯಾವ ರೀತಿ? ಮಾಟ ಮಂತ್ರ ಪ್ರತಿಭಾ ವಶೀಕರಣ ವಾಮಾಚಾರ ಹೌದು. ಹೀಗೆ ಮಾಡುವುದರ ಮೂಲಕವಾಗಿ ಇನ್ನೊಬ್ಬ ಮಾನವನ ನಾಶ ಮಾಡೋದಕ್ಕೆ ಮುಂದಾಗುತ್ತಾನೆ. ಹಾ. ಹಾಗಿದ್ರೆ ಒಂದು ಸತ್ಯಾಂಶವನ್ನು ತಿಳಿದುಕೊಳ್ಳಬೇಕು. ಏನು? ಇನ್ನೊಬ್ಬರ ಮೇಲೆ ಮಾಟ ಮಾಡುವವ ಅಲ್ಲ, ಕೃತಿಮ ಮಾಡುವವ. ಹಾ. ಇವನಲ್ಲಿ ಏನಾದರೂ ಅಧರ್ಮ ಉಂಟು ಅಂತಾದ್ರೆ, ಹಾ. ಇವ ಮಾಡಿದಂತ ಕೃತಿಮವೋ ವಾಮಾಚಾರವೋ ಹಾ. ಅದು ಹಿಂದಿರುಗಿ ಹೊಡೆಯಿತು ಅಂತಾದ್ರೆ ಇವ ಒಬ್ಬನ ಬಯಸುತ್ತಾರ ಕುಟುಂಬವೇ ಸರ್ವನಾಶ ಎನ್ನುವುದು ಅರ್ಥ ಮಾಡಿಕೊಳ್ಳಬೇಕು. ಹೌದು. ಹಾಗಿದ್ರೆ ಎಷ್ಟು ಒಳ್ಳೆಯದುಂಟು ಅಷ್ಟೇ ಕೆಟ್ಟದುಂಟು. ಹೌದು. ಇವ ಮಾಡಿದಂತ ಕೃತಿಮವೋ ಮಾಟವೋ ಇನ್ನೊಬ್ಬರಿಗೆ ತಾಗದೇ ಇರ್ತದೆಯೋ? ಹಾಗೇ ತಾಕ. ಅಂತಹ ಮಾನವ ಇತ್ತ ಬದುಕುವುದಕ್ಕೂ ಆಗದೆ ಹಾ. ಅತ್ತ ಸಾಯುವುದಕ್ಕೂ ಆಗದೆ ಹಾ. ನರಳಾಡುತ್ತಾ ಇರುತ್ತಾನೆ. ಹಾ. ನನ್ನ ಕ್ಷೇತ್ರ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ನನ್ನ ಸಮ್ಮುಖದಲ್ಲಿ ಬಂದು ಕಣ್ಣೀರನ್ನು ಸುರಿದು ಬೇಡಿಕೊಳ್ತಾನೆ. ಅಂತವರ ಕಷ್ಟವನ್ನ ಪರಿಹರಿಸುವಲ್ಲಿ ಹಾ. ನನ್ನಿಂದ ಆಗುವುದಿಲ್ಲ ಅಂತ ಅಲ್ಲ, ಆಹಾ. ಯಾವ್ಯಾವ ಕಾರ್ಯವನ್ನ ಯಾರ್ಯಾರು ಮಾಡಬೇಕು ಅವರೇ ಮಾಡಬೇಕು. ಹಾಗಾಗಿ ಶ್ರೇಷ್ಠ ಮಂತ್ರವಾಗಿರುವಂತ ನೀವೇ ಸರಿ ಎನ್ನುವುದಾಗಿ ಭಾವಿಸಿ ನಿನ್ನನ್ನು ಕರೆಸಿಕೊಂಡು ಬಂದಿದ್ದೇನೆ. ಆಗಲಿ. ನೀನು ಮಾಡಬೇಕಾದಷ್ಟೇ. ಏನು? ಅಂತಹ ಮಹಾಭಕ್ತರು ನನ್ನ ಸನ್ನಿಧಾನಕ್ಕೆ ಬಂದು ಬೇಡಿಕೊಂಡಾಗ ಯಾವುದೇ ಕೃತಿಮ ಪಾಠ ಮಂತ್ರ ವಾಮಾಚಾರ ಯಾವುದೇ ಇದ್ರೂ ಕೂಡ ನಿನ್ನ ಮಂತ್ರಶಕ್ತಿಯಿಂದ ಹೋಗಲಾಡಿಸಬೇಕು. ಹಾಗಿದ್ರೆ ಇಂತಹ ಕಾರ್ಯವನ್ನು ಮಾಡುವ ತನ್ನಿಗೆ ಒಂದು ಸನ್ನಿಧಾನ ಕಲ್ಪಿತ ಆಗಿರೋದು ತಾನೇ ಬೇಕು. ಸಾಮಾನ್ಯ ಮಾಂತ್ರಿಕ ಅಲ್ಲ, ಜೋಗಿ ಪುರುಷ ಎನ್ನುವಂತ ಹೆಸರಿಂದ ಪ್ರಸಿದ್ಧಿಯನ್ನು ಹೊಂದಿದೆ. ಸ್ವಾಮಿ ಪಂಜುರ್ಲಿ, ಈ ಗೋಳಿಗರಡಿ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳು ಮಾಟ ಮಂತ್ರ ಕೃತಿವಾದಿ ದೋಷಗಳಿಂದ ನೊಂದು ಬಂದು ನಿನ್ನನ್ನು ಬೇಡಿಕೊಂಡಾಗ ಅವರ ಸರ್ವ ಸಂಕಷ್ಟವನ್ನ ಪರಿಹರಿಸುತ್ತಾ ಜೋಗಿ ಪುರುಷರಾಗಿ ನೆಲೆಗೊಳ್ಳುತ್ತಾರೆ. ಎಂತಹ ಮಂತ್ರಶಕ್ತಿ ಇದ್ದರೂ ಕೂಡ ನಿನ್ನನ್ನು ದಿಗ್ಬಂಧಿಸುವುದಲ್ಲ ಸಾಧ್ಯ. ಹಾಗಾಗಿ ನಿನ್ನಂತ ಸಂಧಾನವನ್ನು ನೀನು ಸೇರಿಕೊ, ಬೇಕಾದ ಕಳಿಸಿಕೊಡ್ತೀನಿ. ಸ್ವಾಮಿ, ಹೌದು, ಇನ್ನು ಸಂಪೂರ್ಣ ಆಗಲಿಲ್ಲ. ಅದೆಷ್ಟೋ ದೈವಗಳು ಇಲ್ಲಿವರೆಗಾಗಿ ಬರಬೇಕು, ನೆಲೆಯನ್ನು ಕಲ್ಪಿಸಿಕೊಡಬೇಕು. ಇನ್ನು ಮುಂದಕ್ಕೆ ನಾನು ನಿಜ ರೂಪವನ್ನು ಯಾರಿಗೂ ತೋರಿಸಿಕೊಳ್ಳುವುದಿಲ್ಲ. ಸತ್ಯವಂತನು ಧರ್ಮನಿಷ್ಠನೂ ಆಗಿರುವಂತಹ ವ್ಯಕ್ತಿಯನ್ನು ಆರಿಸಿಕೊಂಡು ಅವನ ಮೈದುಂಬಿ ಬರ್ತೇನೆ. ನನ್ನ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳು ಆತನಲ್ಲಿ ಕಷ್ಟವನ್ನು ಹೇಳಿಕೊಂಡಾಗ ಆತನಿಂದಲೇ ಕಷ್ಟವನ್ನು ಪರಿಹಾರದ ಮಾರ್ಗವನ್ನು ಸೂಚಿಸುವಲ್ಲಿ ನಾನು ಮುಂದಾಗುತ್ತೇನೆ. ನನಗಾದ ಸನ್ನಿಧಾನವನ್ನು ನಾನು ಸೇರಿಕೊಳ್ಳುತ್ತೇನೆ.